ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ಬಿಡ್ತಿರಲ್ರಿ, ನಾನಿದು ಒಂದು ವಿತೌಟ್ ಆಯಿಲ್ದಾಗೆ ಒಂದು ಮೀನು ಸಾರು, ತುಂಬ ಟೇಸ್ಟ್ ಆಗಿರುವಂಥ ಒಂದು ವಿತೌಟ್ ಆಯಿಲು ಮೀನು ಸಾರು ಮಾಡಿ ತೋರಿಸ್ತೀನಿ. ನಾನಿದು ಕಾಟ್ಲಾ ಮೀನು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೊಂಡ್ರಾಗುತ್ತೆ. ಇಷ್ಟು ಮೀನು, ಇದು ಮೀನಿಗಾಗಷ್ಟು ಒಂದು ಸಾಂಬಾರು ನಾನು ಮೀನದೊಂದು ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ಇದು ಮೀನು ಸಾರು ಗ್ರೇವಿ ಅಂತ ಅನ್ಕೋಬೋದು. ಗ್ರೇವಿ ಮಾಡ್ತಾಯಿದ್ದೀನಿ. ನನಗೆ ಇಷ್ಟು ಮೀನು ಮತ್ತು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಇಲ್ಲಿ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಅಂದರೆ ಬೆಳ್ಳುಳ್ಳಿ ಪ್ರಮಾಣ 3 ಶುಂಠಿ ಪ್ರಮಾಣ 1 ನಮಗೆ ಟೇಸ್ಟ್ ಕೊಡುತ್ತದೆ. ಮತ್ತು ಇಲ್ಲಿ ನೋಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 2 ಹಸಿಮೆಣಸು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಕಾಯಿ ತುರಿದು ಬಿಟ್ಟು ಈ ಥರ ಇಟ್ಕೊಂಡಿದ್ದೇನೆ. ಇದಕ್ಕೆ ನಮಗೆ ಬೇಕಾಗುವಂತಹ ಸಾಮಗ್ರಿಗಳು ಇಷ್ಟೆಲ್ಲ. ನಮಗೆ ಇದು ತುಂಬ ಈಸಿ ಆದಂಥ ಒಂದು ರೆಸಿಪಿ. ನೀವು ನೋಡ್ಬೋದು, ನಾನಿಲ್ಲಿ ಹಸಿಮೆಣಸು 2 ಮತ್ತು ಇಲ್ಲಿ ಜೀರಿಗೆ ಮತ್ತು ಇದು ಉಪ್ಪು ಅರಿಶಿನ ಹಾಕ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಇಲ್ಲಿ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದು. ನೋಡಿರಿ, ಇಷ್ಟೇ ಖಾರಕ್ಕೆ ಸಾಕು ನಮಗೆ. ಇದರೊಳಗೆ ನಾನೇನು ಮತ್ತೆ ಜಾಸ್ತಿ ಪದಾರ್ಥ ಹಾಕ್ತಾಯಿಲ್ಲ. ಇಷ್ಟ ಆದರೆ ನಮಗೆ ಸಾಕು. ನೋಡ್ಬೋದು, ಇಲ್ಲಿ ನೋಡ್ಬೋದು ನೀವು, ನಾನು ಹುಣಸೆಹಣ್ಣು ಹಾಗೆ ಹಾಕ್ಕೊಂಡಿದ್ದೇನೆ. ಅಷ್ಟು ಹುಳಿ ಸಾಕು. ನೋಡ್ಬೋದು, ನಾನಲ್ಲಿ ಕಾಯಿ ತುರಿಯನ್ನು ಹಾಕೋತಾ ಇದ್ದೇನೆ. ಇದು ಚೆನ್ನಾಗಿ ತುಂಬ ನೈಸಾಗಿ ನಾವು ಮಿಕ್ಸಿಯನ್ನು ಮಾಡಬೇಕಾಗುತ್ತೆ. ನೋಡ್ಬೋದು ನೀವು, ನಾನೊಂಚೂರು ನೀರು ಹಾಕೋತಾ ಇದ್ದೇನೆ. ಇದು ನಾನಿವಾಗ ಮಿಕ್ಸಿ ಹಾಕೊಂಡು ನೈಸಾಗಿ ಇದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೇನೆ. ಇಲ್ಲಿ ನೋಡ್ಬೋದು ನೀವು, ನಾನು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಾಗಿದೆ. ನಾನು ಇವಾಗ ಒಂಚೂರು ಸಣ್ಣಕ್ಕೆ ಹೆಚ್ಚಿದ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ಇವಾಗ ನಾನು ಇದನ್ನು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ತೀನಿ, ನೀರು ಕಡಿಮೆ ಇದೆ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ಇವಾಗ ಮಿಕ್ಸಿ ಮಾಡ್ತೇನೆ. ನೀವು ಈಗ ನೋಡ್ಬೋದು, ನಮ್ಮದು ಈ ಥರ ತುಂಬ ನೈಸಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೇನೆ ರೀ. ಈಗ ತುಂಬ ಏನು ಕೆಲಸ ಹಿಡಿಯೋದಿಲ್ಲ. ನಾವು ಈಗ ಇದನ್ನು ಡೈರೆಕ್ಟಾಗಿ ನಾವು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು, ನಾನು ಪಾತ್ರೆ ಹಾಕ್ಕೊಂಡಿದ್ದೇನೆ. ಇದು ಎಣ್ಣೆ ಅದು ಹಾಕೋದಿಲ್ಲ, ಆಯಿಲ್ ಏನು ಇಲ್ವಾ, ಬರೀ ಹಾಗೆ ನಾವು ಡೈರೆಕ್ಟಾಗಿ ಮಾಡುವಂಥದ್ದು. ಈಗ ನೀವು ನೋಡ್ಬೋದು, ನಂದು ಹಾಕೊಂಡಾಗಿದೆ. ನಾನೀಗ ಸ್ಟವನ್ನು ಆನ್ ಮಾಡ್ತಾಯಿದ್ದೇನೆ. ನಾನಿವಾಗ ಗ್ಯಾಸನ್ನು ಆನ್ ಮಾಡ್ಕೊಂಡಿದ್ದೇನೆ ರೀ. ನೋಡ್ಬೋದು, ಇದು ಒಂದು ಸ್ವಲ್ಪ ಕುದಿ ಬರಬೇಕಾಗತ್ತೆ. ನಾವು ಇದಕ್ಕೆ ಏನು ಆಯಿಲ್ ಹಾಕಿಲ್ಲ ಮತ್ತು ಯಾವುದನ್ನೂ ನಾನು ಫ್ರೈ ಮಾಡಿಲ್ಲ. ಡೈರೆಕ್ಟಾಗಿಯೇ ಇದನ್ನು ಈ ಥರ ಬೇಯಿಸ್ಲಾಗಿ ಇಟ್ಕೊಂಡಿದ್ದೇನೆ. ಚೆನ್ನಾಗಿ ಒಂದು 4 5 ನಿಮಿಷಗಳ ಕಾಲ ಇದು ನಮಗೆ ಖಾರ ಚೆನ್ನಾಗಿ ಬೇಯಬೇಕಾಗುತ್ತೆ. ಚೆನ್ನಾಗಿ ಕುದಿ ಬಂದಾಗೆ ಅದು ಕುದಿಸ್ಬೇಕು ಚೆನ್ನಾಗಿ. ಆಮೇಲೆ ನಾನು ಇದನ್ನು ಮೀನನ್ನು ಹಾಕ್ತೇನೆ ಅದರೊಳಗೆ. ನೀವು ನೋಡ್ಬೋದು, ನಮ್ಮದು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ. ನಾನು ಇನ್ನೊಂಚೂರು ಉಪ್ಪನ್ನು ಹಾಕೋತಾ ಇದ್ದೇನೆ. ಇದು ನೀವು ಇದೇ ಥರನೇ ಮನೆಯಲ್ಲಿ ಮಾಡಿ ನೋಡಿ. ಇದು ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ರುಚಿಯಾಗಿಯೂ ಇರುತ್ತೆ. ನೋಡ್ಬೋದು, ನಮ್ಮದು ಗ್ರೇವಿ ಸ್ವಲ್ಪ ತೆಳುವೆ ಇದೆ, ಇನ್ನೊಂಚೂರು ಬೇಯಬೇಕಾಗುತ್ತೆ. ಈಗ ಒಂದು 3 ನಿಮಿಷ ಆಗಿದೆ. ಇನ್ನೊಂದು 2 3 ನಿಮಿಷಗಳ ಕಾಲ ನಮ್ಮದು ಇದು ಖಾರ ಬೆಂದರೆ ಸಾಕು, ನಮಗೆ ಸಾಂಬಾರು ರೆಡಿ ಆಗುತ್ತೆ. ನೋಡ್ಬೋದು, ಈಗ ನೀವು ನೋಡ್ಬೋದು, ನಮ್ಮದು 2.5 ನಿಮಿಷಗಳ ಕಾಲ ಆಗಿದೆ. ನಮ್ಮದು ಒಂಚೂರು ಗ್ರೇವಿ ನೀರು ಕಡಿಮೆ ಆಗಿದೆ. ಇವಾಗ ನಾವು ಇದನ್ನು ಹಾಕ್ಕೊಳ್ಳೋಣ ರೀ. ನಮ್ಮದು ಮೀನು ಹಾಕಿಬಿಟ್ಟು ಬೇಯಿಸೋಣ. ಇದು ಮೀನು ನಮ್ಮದು ಹಾಕಿ. ನಾನು ಇದನ್ನು ಮೀನು ಗ್ರೇವಿ ಮಾಡ್ತಾ ಇರೋದು, ಹಾಗಾಗಿ ನನಗೆ ತುಂಬ ಸಾಂಬಾರು ಬೇಡ. ನಿಮಗೆ ಬೇಕಾದರೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಬೋದು. ಇದು ತುಂಬ ಕಲಿಸ್ಲಿಕ್ಕಿಲ್ಲ, ಸ್ವಲ್ಪ ಬೇಗನೆ ಬೇಯುತ್ತೆ ಇದು. ನೋಡ್ಬೋದು,
ಈ ಥರ ನಾನು ಇದನ್ನು ಮೀನು ಉಪ್ಪು ನೀರಿನಲ್ಲಿ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೇನೆ, ನೋಡ್ಬೋದು ನೀವು. ನಮ್ಮದು ಇದೊಂದು ಸ್ವಲ್ಪ ಒಂದು ಕುದಿ ಚೆನ್ನಾಗಿ ಬಂದರೆ ಸಾಕು. ನಮ್ಮದು ಖಾರ ನಾನು ಏನು ರುಬ್ಬಿದ್ದು ನೋಡ್ರಿ, ಅದು ತುಂಬ ಒಳ್ಳೆಯ ಒಂದು ಚೆನ್ನಾಗಿ ಪರಿಮಳ ಬರುತ್ತೆ ನಿಮಗೆ. ತುಂಬ ಮಸಾಲ ಅದು ಏನು ಹಾಕಿಲ್ಲ ನಾನು. ಇಷ್ಟೇ ಒಂದು ಸಿಂಪಲ್ ಆದ ಮಸಾಲದಾಗೆ ತುಂಬ ಒಂದು ಟೇಸ್ಟಿಯಾದಂಥ ಒಂದು ಮೀನು ಸಾರು, ತುಂಬ ಸುಲಭವಾಗಿ ಮಾಡುವಂಥ ಒಂದು ಮೀನು ಸಾರು ನೋಡ್ಬೋದು ನೀವು. ಇದು ಚೆನ್ನಾಗಿ ಬೇಯಲಿ. ಈಗ ನೋಡ್ಬೋದು ನಮ್ಮದು ಕವರ್ ಮಾಡಿದ್ದೇನೆ. ನಾನು ಇದನ್ನು ಮುಚ್ಚಲಾರ್ದೇನೆ 1 ನಿಮಿಷಗಳ ಕಾಲ ಇಷ್ಟೇ ಬೇಯಿಸ್ತೇನೆ. ಈಗ ನೀವು ನೋಡ್ಬೋದು ನಮ್ಮದು ನೋಡ್ರಿ ಕುದಿ ಬಂದಿದೆ. ನಾನು ಇದನ್ನು ಚೆನ್ನಾಗಿ ಇದು ಏನು ನಾನು ಸ್ಪೂನೇನು ಹಾಕೋದಿಲ್ಲ. ನೀವು ನೋಡ್ಬೋದು ನಮ್ಮದು ಇದು ನಾನು ಇದು ಹಾಕೋದಿಲ್ಲ, ಸ್ಪೂನ್ ಹಾಕಿ ನಾನು ತಿರುಗಿಸೋದಿಲ್ಲ. ಈ ಥರ ನೋಡ್ಬೋದು ನೀವು. ಈ ಥರನೇ ನಾನು ಇದನ್ನು ಅಳ್ಳಾಡಿಸ್ತಾ ಇದ್ದೀನಿ. ಇದನ್ನು ಈ ಥರ ಅಳ್ಳಾಡಿಸಿದ್ರೆ ಸಾಕು. ನೀವೇನಿದು ತುಂಬ ಇದು ಹಾಕಿ ನಾವು ಸ್ಪೂನ್ ಹಾಕಿಲ್ಲ ಇದು ಮಾಡೋದನ್ನಲ್ಲೂ ಈ ಥರ ಹಾಕಿದ್ರೆ ಇದು ಚೆನ್ನಾಗಿದೆ ಆಗುತ್ತೆ. ನೋಡ್ಬೋದು ಕಲರ್ ಚೇಂಜ್ ಆಗಿದೆ ನಮ್ಮದು. ಇನ್ನೊಂದು ಸ್ವಲ್ಪ ಬೇಯಬೇಕು. ನೀವು ನೋಡ್ಬೋದು ನಮ್ಮದು ಸಾಂಬಾರು ಆಗಿದೆ. ನೀವು ನೋಡ್ಬೋದು ನಮ್ಮದು ಸಾಂಬಾರು ಇವಾಗ ರೆಡಿಯಾಗಿದೆ. ನಾನು ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ನೋಡ್ಬೋದು ತುಂಬ ರುಚಿಯಾಗಿ ಮತ್ತು ಕಲರ್ಫುಲ್ಲಾಗಿ ಬಂದಿದೆ ನಮ್ಮ ಮೀನು ಸಾಂಬಾರು. ಮೀನು ಗ್ರೇವಿನ ಅಂತ ಅನ್ಬೋದು. ನಾನು ಗ್ರೇವಿ ಥರನೇ ಮಾಡಿರೋದು, ತುಂಬ ನಾನು ತೆಳು ಮಾಡಿಲ್ಲ. ನಾನು ಇದನ್ನು ಸ್ಪೂನ್ ಹಾಕಲಿಲ್ಲ. ನೀವು ಹಾಕ್ಲಿಕ್ಕೆ ಹೋಗ್ಬೇಡ, ಒಂಚೂರು ಹಿಂಗೆ ಸೈಡ್ನಲ್ಲಿ ಹಿಡಿದು ಬಿಟ್ಟು ನೀವು ಹಿಂಗೆ ಅಲ್ಲಾಡಿಸಿದ್ರೆ ಸಾಕು. ತುಂಬ ಟೇಸ್ಟಾಗಿಯೂ ಆಗುತ್ತೆ. ಸೊ ನಾವು ಆವಾಗವಾಗ ಕೈ ಹಾಕಿ ತಿರುಗಿಸೋದ್ರಿಂದ ಟೇಸ್ಟ್ ಕಡಿಮೆ ಬರುತ್ತೆ. ಹಾಗಾಗಿ ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ನಾನಿವಾಗ ನಿಮಗೆ ತೋರಿಸ್ತೀನಿ ಪ್ಲೇಟಿಂಗ್ ಮಾಡಿಬಿಟ್ಟು. ನಮ್ಮದು ಇವಾಗ ಮೀನು ಗ್ರೇವಿ ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ನೋಡಿರಿ ನಮ್ಮದು ಇದು ತುಂಬ ಟೇಸ್ಟಿಯಾಗಿದೆ. ನೀವು ಮನೆಯಲ್ಲಿ ಮಾಡ್ಕೊಂಡ್ಬಿಟ್ಟು ನಮಗೆ ಕಮೆಂಟ್ ಮಾಡಿ ಹೇಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.